ಉಚ್ಚಾಟನೆಯವರೆಗೂ ಕೂಡ ಕಾಂಗ್ರೆಸ್ನ ಮುಸ್ಲಿಂ ನಾಯಕರ ಫೈಟ್ ಬಂದು ತಲುಪಿದೆ. ಎರಡನೇ ಬಾರಿಗೆ ದಕ್ಷಿಣ ಕನ್ನಡದ ಇಬ್ಬರು ಕೈ ನಾಯಕರಿಗೆ ನೋಟಿಸ್ ಕೊಡಲಾಗಿದ್ದು, ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸಾಹುಲ್ ಹಮೀದ್, ಜಿಲ್ಲಾ ಉಪಾಧ್ಯಕ್ಷ ಅಶ್ರಫ್ಗೆ ಮತ್ತೆ ನೋಟಿಸ್ನ ಜಾರಿ ಮಾಡಿದ್ದಾರೆ. ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸಾಹುಲ್ ಹಮೀದ್, ಜಿಲ್ಲಾ ಉಪಾಧ್ಯಕ್ಷ ಅಶ್ರಫ್ಗೆ ಮತ್ತೆ ನೋಟಿಸ್ ಜಾರಿ ಮಾಡಿದ್ದು, ಈ ಹಿಂದೆ ಕೊಟ್ಟಿದ್ದ ನೋಟಿಸ್ಗೆ ಉತ್ತರಿಸಲಿಲ್ಲ ಅಂತ ಮತ್ತೆ ನೋಟಿಸ್ ಕೊಡಲಾಗಿದೆ. 5 ದಿನಗಳ ಒಳಗಾಗಿ ಸೂಕ್ತ ಉತ್ತರ ಕೊಡೋಕೆ ಸೂಚನೆಯನ್ನ ಕೊಟ್ಟಿದ್ದು, ಯಾವುದೇ ಪ್ರತಿಕ್ರಿಯೆ ಕೊಡಲಿಲ್ಲ ಅಂದ್ರೆ ಶಿಸ್ತು ಕ್ರಮ ತಗೊಳ್ತೀವಿ ಅಂತ ಕೂಡ ಸೂಚನೆ ಕೊಡಲಾಗಿದೆ. ಅಲ್ಪಸಂಖ್ಯಾತರ ಸಭೆಯನ್ನ ಏರ್ಪಡಿಸಿದ್ದಕ್ಕೆ ಮುಖಂಡರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದು, ಸಭೆ ನಡೆಸಿ ಅಲ್ಪಸಂಖ್ಯಾತರಿಗೆ ರಾಜೀನಾಮೆಯನ್ನ ಮುಖಂಡರು ಕೊಡಿಸಿದ್ರು, ಪಕ್ಷದ ಶಿಸ್ತಿನ ವಿರುದ್ಧ ವರ್ತಿಸ್ತಾ ಇದ್ದಾರೆ ಅಂತ ನೋಟಿಸ್ ಅನ್ನ ಕೊಡಲಾಗಿದೆ. ಕರಾವಳಿ ಭಾಗದಲ್ಲಿ ನಡೆದಂತಹ ದುರ್ಘಟನೆಗಳು ಸಾಲು ಸಾಲು ಹೆಣ, ಅದರಲ್ಲೂ ಒಂದು ಧರ್ಮದ ನಮ್ಮ ಧರ್ಮದಲ್ಲಿ ಈ ರೀತಿಯಾಗಿ ಹೆಣಗಳು ಬೀಳ್ತಾ ಇದೆ. ನಾವು ಸಮುದಾಯಕ್ಕೆ ಏನು ಉತ್ತರ ಕೊಡೋಣ ಅನ್ನೋ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಒಂದು ಹಲವು ಲೀಡರ್ಸ್ಗಳು ಸಮುದಾಯಕ್ಕೆ ಸಂಬಂಧಪಟ್ಟಂಥವರು ಏಕಾಏಕಿ ಒಟ್ಟಿಗೆ ಗುಂಪಲ್ಲಿ ರಾಜೀನಾಮೆ ಕೊಟ್ಟಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ, ಎರಡನೇ ಬಾರಿಗೆ ದಕ್ಷಿಣ ಕನ್ನಡದ ಇಬ್ಬರು ಕಾಂಗ್ರೆಸ್ ಲೀಡರ್ಸ್ಗಳಿಗೆ ನೋಟಿಸ್ ಹೋಗಿದೆ. ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸಾಹುಲ್ ಹಮೀದ್ ಮತ್ತು ಜಿಲ್ಲಾ ಉಪಾಧ್ಯಕ್ಷ ಅಶ್ರಫ್ಗೆ ಮತ್ತೆ ನೋಟಿಸ್ ಜಾರಿ ಮಾಡಿದ್ದಾರೆ. ಈ ಹಿಂದೆಯೂ ಕೂಡ ನೋಟಿಸ್ ಕೊಟ್ಟಿದ್ರು, ಬಟ್ ಅವರು ಉತ್ತರ ಕೊಟ್ಟಿರಲಿಲ್ಲ. ಅಗೇನ್ ಸೆಕೆಂಡ್ ಟೈಮ್ ಅವರಿಗೆ ಇಶ್ಯೂ ಮಾಡಿದ್ದಾರೆ ನೋಟಿಸ್ನ. 5 ದಿನಗಳ ಒಳಗಾಗಿ ನೀವು ಸೂಕ್ತ ಉತ್ತರವನ್ನು ಕೊಡಬೇಕು ಅಂತ ಕೂಡ ಸೂಚನೆ ಕೊಟ್ಟಿದ್ದಾರೆ. ಯಾವುದೇ ಪ್ರತಿಕ್ರಿಯೆ ಇದಕ್ಕೂ ಕೊಡಲಿಲ್ಲ ಅಂದ್ಕೊಳ್ಳಿ, ನೆಗ್ಲೆಕ್ಟ್ ಮಾಡಿದ್ರಿ ಅಂದ್ಕೊಳ್ಳಿ, ಶಿಸ್ತು ಕ್ರಮ ಜರುಗಿಸ್ತೀವಿ ಅಂತ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತರ ಸಭೆಯನ್ನ ಏರ್ಪಡಿಸಿದ್ದಕ್ಕೆ ಮುಖಂಡರಿಗೆ ನೋಟಿಸ್ ಹೋಗಿದೆ. ಸಭೆ ನಡೆಸಿ ಅಲ್ಪಸಂಖ್ಯಾತರಿಗೆ ರಾಜೀನಾಮೆಯನ್ನ ಕೊಡಿಸಿದ್ರು, ಮುಖಂಡರು ಪಕ್ಷದ ಶಿಸ್ತಿನ ವಿರುದ್ಧ ವರ್ತಿಸ್ತಾ ಇದ್ದಾರೆ ಅಂತ ನೋಟಿಸ್ ಹೋಗಿದೆ. ಕರಾವಳಿ ಭಾಗದಲ್ಲಿ ಮೊನ್ನೆ ರೆಹಮಾನ್, ಅದರ ಹಿಂದೆ ಫಾಜಿಲ್, ಹೀಗೆ ಒಂದಾದ್ಮೇಲೆ ಒಂದು ಹೆಣಗಳು ಬಿದ್ದುವಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಆ ಸಮುದಾಯದವರೆಲ್ಲರೂ ಕೂಡ ದಂಗೆ ಎದ್ದು ರೊಚ್ಚಿಗೆದ್ದು ಅಲ್ಲಿರುವಂತಹ ಒಂದು ಕೆಳಮಟ್ಟದ ಲೀಡರ್ಸ್ಗಳಿಗೆ, ಆ ಸಮುದಾಯದವರಿಗೆ ರಾಜೀನಾಮೆ ಕೊಡಿಸ್ಬಿಟ್ಟಿದ್ರು. ಸೊ ನಿಮ್ಮನ್ನ ಸಭೆ ಸೇರ್ಸಕ್ಕೆ ಹೇಳಿದ್ಯಾರು, ಉತ್ತರ ಕೊಡಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಈಗ ನೋಡೋಣ ಇವರು ಉತ್ತರ ಕೊಡ್ತಾರ ಅಥವಾ ಹೇಗೆ, ಏನು ಎತ್ತ ಅಂತ. ಅಲ್ಪಸಂಖ್ಯಾತರ ಸಭೆಯನ್ನ ಏರ್ಪಡಿಸಿದ್ದಕ್ಕೆ ಕಾಂಗ್ರೆಸ್ ಪಕ್ಷ ಗರಂ ಆಗಿತ್ತು. ಇದೀಗ ಉಚ್ಚಾಟನೆಯವರೆಗೂ ಕೂಡ ಕಾಂಗ್ರೆಸ್ ಮುಸ್ಲಿಂ ನಾಯಕರ ಫೈಟ್ ಹೋಗಿ ತಲುಪಿದೆ. ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸೇರಿದಂತೆ ಉಪಾಧ್ಯಕ್ಷರು ಸಾಹುಲ್ ಹಮೀದ್ ಹಾಗೆ ಅಶ್ರಫ್ ಇಬ್ಬರಿಗೂ ಕೂಡ ನೋಟಿಸನ್ನು ಜಾರಿ ಮಾಡಿದ್ದಾರೆ, ಉತ್ತರವನ್ನು ಕೊಡಿ ಅಂತ. ಪಕ್ಷ ವಿರೋಧಿ ಚಟುವಟಿಕೆ ಕುರಿತಾಗಿ ದಿನಾಂಕ ಅಂತೆಲ್ಲ ಹಾಕಿ ನೋಡಿ, ಆ ಪತ್ರವನ್ನು ಗಮನಿಸ್ತಾ ಇದ್ದೀರಿ ನೀವು.